ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾರ್ಮಲಾಗಿ ಇವಾಗ ವೈಟ್ ಹೇರ್ಸ್ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ. ಸಣ್ಣ ಏಜಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, 20-25 ಅದಕ್ಕಿಂತ ಕಡಿಮೆ ಏಜ್ ಅವರಲ್ಲೂ ನಾನು ನೋಡಿದ್ದೀನಿ. ನನಗೂ ಅಷ್ಟೇ ಸ್ವಲ್ಪ ಬೇಗನೆ ವೈಟ್ ಹೇರ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೋಡಿದವರೆಲ್ಲ ಕೇಳ್ತಾ ಇದ್ದಾರೆ, ವೈಟ್ ಹೇರ್ಸ್ ಆಗಿದೆ ಯಾಕೆ ಇನ್ನೂ ಕಲರ್ ಹಾಕ್ತಾ ಇಲ್ಲ ಅಂತ. ಕಲ್ಲರು ಏನು ಹಾಕಬಾರ್ದು ಅಂತೇನಿಲ್ಲ, ಬಟ್ ನಾನೇ ಸ್ವಲ್ಪ ಹಾಗೆ ಮುಂದಕ್ಕೆ ದೂಡೋಣ, ಹಾಗೆ ಮುಂದಕ್ಕೆ ಹಾಕೋಣ, ಸ್ವಲ್ಪ ದಿನ ಆಗಲಿ ಅಂತ ಹಾಗೆ ಮುಂದಕ್ಕೆ ದುಡ್ಕೊಂಡು ಬಂದೆ. ಬಟ್ ಇವಾಗ ಇಲ್ಲಿ ಅಮ್ಮನ ಮನೇಲಿ ಮದರಂಗಿ ಗಿಡ ಇದೆ. ಮದರಂಗಿ ಅಂದರೆ ಮೆಹಂದಿ ಅಂತೀರಲ್ವ ನೀವು, ನಾವು ಅದಕ್ಕೆ ಮದರಂಗಿ ಅಂತೀವಿ. ಸೊ ಅದ್ರ ಗಿಡ ಇದೆ, ಹಾಗಾಗಿ ತಲೆಗೆ ಹಾಕೋಣ, ಸ್ವಲ್ಪ ಕಲರ್ ಬರದೇ ಇದ್ದರೂ ಅಟ್ಲೀಸ್ಟ್ ಹೇರ್ಗೆ ಒಳ್ಳೇದಲ್ವಾ, ಹಾಕೋಣ ಅಂದ್ಕೊಳ್ತಿದ್ದೆ. ಬಟ್ 3-4 ಡೇಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ಮಳೆ ಮೋಡ ಆ ಥರನೇ ಇದೆ ವೆದರು. ಸೊ ಅದಕ್ಕೆ ಬೇಡ ಅಂದ್ಕೊಂಡಿದ್ದೆ. ಇವತ್ತು ನೋಡಿದರೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾ ಇದೆ, ಹಾಗಾಗಿ ಇವಾಗಲೇ ಬೆಳಗ್ಗೆನೇ ಸ್ವಲ್ಪ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗಿಡ ತುಂಬ ದೊಡ್ಡ ಬೆಳೆದಿದ್ದರಿಂದ ನಮ್ಮಪ್ಪ ಸ್ವಲ್ಪ ಕಡ್ಬಿಟ್ಟು ಕಸಿ ಮಾಡಿದ್ದಾರೆ. ಸ್ವಲ್ಪ ಅಷ್ಟೇ ಎಲೆ ಇದೆ, ನನಗೆ ಸಾಕಾಗುತ್ತೆ. ಸೊ ಇವಾಗ ಅದನ್ನ ಕಿತ್ಕೊಂಡು ನಾನು ಹೇರ್ ಪ್ಯಾಕ್ ಥರ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಸೊ ಅದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಎಲ್ಲರೂ ನೀವು ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಫಸ್ಟು ಇಲ್ಲೇ ಇದೆ ಗಿಡ, ತೋರಿಸ್ತೀನಿ ಬನ್ನಿ. ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಕಟ್ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಕೆಳಗಡೆ ಇರೋ ಎಲೆನೇ ನನಗೆ ಸಾಕಾಗುತ್ತೆ ಅನಿಸುತ್ತೆ. ಸೊ ಇವಾಗ ಎಲ್ಲ ಎಲೆನ ಸ್ವಲ್ಪ ಕಿತ್ಕೊಳ್ಬೇಕು. ಈಗ ಮದರಂಗಿ ಸೊಪ್ಪನ್ನ ಆಲ್ರೆಡಿ ಕಿತ್ಕೊಂಡು ರೆಡಿಯಾಗಿದೆ. ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ದಾಸವಾಳ ಸೊಪ್ಪು ಕೂಡ ಬೇಕು, ಅದನ್ನು ಕೂಡ ಕಿತ್ಕೊಂಡು ಬರಬೇಕಿವಾಗ. ದಾಸವಾಳ ಎಲೆಯನ್ನು ಕೂಡ ಕಿತ್ಕೊಂಡಿದ್ದೀನಿ. ದಾಸವಾಳದ ಮೊಗ್ಗನ್ನು ಅಥವಾ ಹೂನ ಕೂಡ ಹಾಕ್ಬೋದು, ಬಟ್ ನಾನು ಎಲೆ ಅಷ್ಟೇ ಕಿತ್ಕೊಂಡಿದ್ದೀನಿ. ನೀವು ದಾಸವಾಳ ಬದಲಿಗೆ ಅಲೋವೆರಾ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅಲೋವೆರಾನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಅಲೋವೆರಾ ಮತ್ತು ದಾಸವಾಳ ಸೊಪ್ಪು ಆಲ್ಮೋಸ್ಟ್, ಈ ದಾಸವಾಳ ಸೊಪ್ಪು ಅಲೋವೆರಾ ಥರನೇ ಜೆಲ್ಲಿ ಥರ ಬರುತ್ತೆ. ಸೊ ಹೇರ್ಗೆ ಶೈನಸ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಅಲೋವೆರಾನ ಸ್ಕಿಪ್ ಮಾಡಿಬಿಟ್ಟು ಈ ದಾಸವಾಳ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ದಾಸವಾಳದ ಎಲೆ ಸಿಗದೇ ಇದ್ದರೆ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ರೆಡಿ ಮಾಡ್ಕೊಳ್ತಾ ಇರೋದು ಬ್ಲ್ಯಾಕ್ ಟೀ, ಅಂದರೆ ಟೀ ಡಿಕಾಕ್ಷನ್. ಇದು ಸ್ವಲ್ಪ ಆ್ಯಡ್ ಮಾಡಬೇಕು, ಅದಕ್ಕೋಸ್ಕರ ಅದು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲೇ. ಈಗ ಇದನ್ನು ನೀಟಾಗಿ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮೆಹಂದಿ ಸೊಪ್ಪು,
ಕಿತ್ಕೊಂಡ್ಬಂದಂಥ ದಾಸವಾಳ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದು ಬ್ಲ್ಯಾಕ್ ಟೀ, ಏನು ನಾವು ಟೀ ಡಿಕಾಕ್ಷನ್ ಮಾಡ್ತೀವಲ್ವ ಅದು. ಜಸ್ಟ್ ಟೀ ಪುಡಿನ ನೀರಲ್ಲಿ ಹಾಕಿ ಕುದಿಸಿರೋದು, ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೆಮನ್ನು, ನೀವು ಲೆಮನ್ನು ಬೇಕಾದರೆ ಹಾಕ್ಕೋಬೋದು, ಇಲ್ಲಿದ್ರೆ ಸ್ಕಿಪ್ ಮಾಡ್ಕೋಬೋದು. ಆ್ಯಕ್ಚುಲಿ ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ನೀವು ಲೆಮನ್ ಹಾಕ್ಕೋಬೋದು, ಇಲ್ಲಿದ್ರೆ ಲೆಮನ್ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಶಾರ್ಟ್ ಹೇರ್ ಇರೋದ್ರಿಂದ ಒಂದು ಸ್ವಲ್ಪ ಲೆಮನ್ ತೊಗೊಂಡಿದ್ದೀನಿ. ಲಾಂಗ್ ಹೇರ್ ಇದ್ದರೆ ಮತ್ತು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ನೀವೊಂದು ಹಾಫ್ ಲೆಮನನ್ನು ತೊಗೋಬೋದು. ಈಗ ಎಲ್ಲ ಐಟಮ್ಸ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನ ನೀಟಾಗಿ ರುಬ್ಕೊಂಡು ಒಂದು ಪೇಸ್ಟ್ ಮೆಹಂದಿ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಮೆಹಂದಿ ಹೇರ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಇವಾಗ ತಲೆಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಲಿಕ್ಕಿಂತ ಮುಂಚೆ ಒಂದ್ಸಲ ನೀಟಾಗಿ ಹೇರ್ನ ಕೂಮ್ ಮಾಡಿಕೊಂಡ್ರೆ ಒಳ್ಳೆಯದು. ಸಿಕ್ಕೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ನೀಟಾಗಿ ಒಂದ್ಸಲ ಕೂಮ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಈಗ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಇದು ನಾನು ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ. ದಾಸವಾಳದ ಎಲೆ ಹಾಕಿರೋದ್ರಿಂದ ಸಾಫ್ಟಾಗಿ ಬರುತ್ತೆ, ಹಚ್ಚಲಿಕ್ಕೆ ಈಸಿ ಆಗುತ್ತೆ. ಮತ್ತು ಇದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಜಾಸ್ತಿ ರುಬ್ಕೊಳ್ಳೋಕ್ಕೂ ಆಗಲ್ಲ, ಅದು ಯಾಕಂದರೆ ಮಿಕ್ಸಿ ಜಾರ್ಗೆ ಸಿಗೋಲ್ಲ. ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಕೊಂಡ್ರೆ ಇನ್ನೂ ನೈಸಾಗಿ ರುಬ್ಕೋಬೋದು. ಆ್ಯಕ್ಚುಲಿ ನನಗೆ ಫ್ರಂಟಲ್ಲೇ ಸ್ವಲ್ಪ ವೈಟ್ ಹೇರ್ಸ್ ಜಾಸ್ತಿ ಇರೋದು, ಸೊ ಹಾಗಾಗಿ ಅಲ್ಲಿಗೆ ಜಾಸ್ತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೆಹಂದಿ ಹೇರ್ ಪ್ಯಾಕ್ ಕಂಪ್ಲೀಟಾಗಿ ಹ್ಯಾಕ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಈಗ ಅಪ್ಲೈ ಮಾಡ್ತಾನೆ ನನ್ನ ಕೈ ಆಲ್ರೆಡಿ ಎಷ್ಟೊಂದು ಕಲರ್ ಬಂದಿದೆ ನೋಡಿ. ಅಷ್ಟೇ ಅಲ್ಲದೆ ಶ್ರೀಜು ಮತ್ತು ಸಮನ್ವಿತ ಇಬ್ಬರು ರಗಳೆ ಮಾಡ್ತಿದ್ರು ನನ್ನ ಕೈಗಿಡ್ಸು ಅಂತ. ಅದಕ್ಕೆ ಸುಮ್ಮನೆ ಉಳಿದಿದ್ರಲ್ಲಿ ಒಂದು ಸ್ವಲ್ಪ ಅವ್ರ ಕೈಗೂ ಹಚ್ಚಿಟ್ಟಿದ್ದೀನಿ. ನೀವು ಬೇಕಾದರೆ ಅಪ್ಲೈ ಮಾಡಬೇಕಾದ್ರೆ ಹ್ಯಾಂಡ್ಗೆ ಪ್ಲಾಸ್ಟಿಕ್ ಗ್ಲೌಸ್ ಮತ್ತು ಹೆಡ್ಗೆ ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತಲ್ವ, ಅದನ್ನ ಯೂಸ್ ಮಾಡ್ಕೋಬೋದು. ಈಗ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡು ಆಗಿದೆ. ಇನ್ನೊಂದು 45 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಸ್ವಲ್ಪ ಒಣಗಿದ ಮೇಲೆ ವಾಶ್ ಮಾಡಬೇಕು. ನ್ಯಾಚುರಲ್ ಮೆಹಂದಿ ಪ್ಯಾಕ್ ಹಾಕಿದ್ದು ಎಲ್ಲ ನೋಡಿದ್ರೆ ನೀವು. ಇವಾಗ ಹೇರ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ತುಂಬಾ ರೆಡ್ಡಿಶ್ ಅಲ್ಲದೆ ಇದ್ದರೂ ಬ್ರೌನಿಶ್ ಆಗಿ ಚೆನ್ನಾಗಿ ಹೇರ್ ಕಲರ್ ಬಂದಿದೆ. ಸೊ ಇವಾಗ ಸಿಗುವಂಥ ಮೆಹಂದಿ ಪೌಡ್ರು ಏನು ಅಂಗಡಿಲಿ ಸಿಗುತ್ತೆ, ಇದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನು ಯೂಸ್ ಮಾಡೋ ಬದಲು ಮದರಂಗಿ ಅಥವಾ ಮೆಹಂದಿ ಸೊಪ್ಪು ಸಿಕ್ಕಿದರೆ ನಾವು ಮನೇಲಿ ಈ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹೇರ್ ಹೆಲ್ತ್ಗೂ ಒಳ್ಳೆಯದು, ಮತ್ತು ಯಾವ ಕೆಮಿಕಲ್ ರಿಯಾಕ್ಷನ್ಸು ಆಗಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ. ಇವಾಗ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.